ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಮಟನ್ ಸುಕ್ಕ. ಸೊ ಇದು ನಾನು ಹಳ್ಳಿ ಶೈಲಿಯಲ್ಲಿ ಮಾಡಬೇಕು ಅಂತಿದ್ದೀನಿ. ಸೊ ಈ ರೆಸಿಪಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅಂತ ನೋಡೋಣ ಬನ್ನಿ. ಸೊ ನೀವಿಲ್ಲಿ ನೋಡ್ಬೋದು, ನಾನು ಮಟನ್ ಸುಕ್ಕ ಮಾಡೋದಕ್ಕೆ ಅರ್ಧ kg ಆಗೋಷ್ಟು ಮಟನ್ ತೊಗೊಂಡಿದ್ದೇನೆ. ಹಾಗೆ 2 ಈರುಳ್ಳಿನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಉದ್ದುದ್ದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನೋಡ್ಬೋದು. ಆಮೇಲೆ ಅರ್ಧ ಕಪ್ ಆಗುವಷ್ಟು ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ. ನೀವು ಬೇಕಾದರೂ ಇದನ್ನು ತುರ್ಕೊಂಡು ತೊಗೋಬೋದು ಅಥವಾ ನಾನು ಈ ಥರ ಸ್ಲೈಸಸ್ ಮಾಡಿ ತೊಗೊಂಡಿದ್ದೀನಿ. ಆಮೇಲೆ 1 ಟೊಮ್ಯಾಟೊನ ನಾನು ಹೆಚ್ಚಿಟ್ಕೊಂಡಿದ್ದೀನಿ. ಟೊಮ್ಯಾಟೊನ ಜಾಸ್ತಿ ಹಾಕಬಾರ್ದು, ಆದರೆ ಸ್ವಲ್ಪ ಹಾಕೋದ್ರಿಂದ ಟೇಸ್ಟ್ ಬರುತ್ತೆ ಅನ್ನೋದಕ್ಕೆ ಹಾಕೊಳ್ಳೋದು. ಹಾಗೆ 1 ಇಂಚಿನಷ್ಟು ಶುಂಠಿ, ಒಂದು 7-8 ಎಸಳಷ್ಟು ಬೆಳ್ಳುಳ್ಳಿ ನಾನು ತೊಗೊಂಡಿದ್ದೀನಿ. ಇಲ್ಲಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಪುದೀನ ಸೊಪ್ಪು ಕೂಡ ನಾನು ತೊಗೊಂಡಿದ್ದೀನಿ. ಮತ್ತು ಸ್ವಲ್ಪ ಡ್ರೈ ಇಂಗ್ರೀಡಿಯೆಂಟ್ಸ್ ಸ್ಪೈಸಸ್ ತೊಗೊಂಡಿದ್ದೀನಿ. ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಕರಿಮೆಣಸು ತೊಗೊಂಡಿದ್ದೀನಿ. ಆಮೇಲೆ ಇನ್ನೆರಡು ಈರುಳ್ಳಿನ ನಾನು ಸಪ್ರೇಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನಾನು ಒಗ್ಗರಣೆಗೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ನಮ್ಮ ಇಂಗ್ರೀಡಿಯೆಂಟ್ಸ್. ನೀವು ಬೇಕಾದರೆ ಸೈಡಲ್ಲಿ ನಾನು ಲೀಸ್ಟ್ ಮಾಡಿದ್ದೀನಿ, ಸ್ಕ್ರೀನ್ ಮೇಲೆ ನೋಡ್ಬೋದು. ಇವಾಗ ನಾನು ಒಂದು ಪ್ಯಾನ್ ಇಟ್ಕೊಂಡು ಅದರಲ್ಲಿ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಇದು ಮಸಾಲೆಗೋಸ್ಕರ. ಹಾಗೆ ಅದರಲ್ಲಿ ನಾನು ಎಲ್ಲ ಡ್ರೈ ಇಂಗ್ರೀಡಿಯೆಂಟ್ಸ್ ಕೂಡ ಹಾಕಿದ್ದೀನಿ. ಮಸಾಲೆ ಐಟಮ್ಸ್ ಏನಿತ್ತು, ಚಕ್ಕೆ, ಲವಂಗ, ಅದನ್ನು ಕೂಡ ಹಾಕಿದ್ದೇನೆ. ಇವಾಗ ಕೊಬ್ಬರಿ ಹಾಕಿ ನಾನು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಈ ಮಸಾಲೆನ, ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಮಟನ್ ಆಗಲಿ ಚಿಕನ್ ಆಗಲಿ, ನೀವು ಮೊದಲಿಗೆ ಈ ಮಸಾಲೆನ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೋಬೇಕಾಗತ್ತೆ. ನೋಡ್ಬೋದು, ನಾನಿಲ್ಲಿ 5 ಮಿನಿಟ್ಸ್ವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ, ಕಲರ್ ಚೇಂಜ್ ಆಗೋವರೆಗೂ. ಸೊ ಒಂದು ಸಾರಿ ಕಲರ್ ಚೇಂಜ್ ಆಗಿದ್ಮೇಲೆ ನಾನಿಲ್ಲಿ 1 ಟೊಮ್ಯಾಟೊನ ಹಾಕ್ತಾಯಿದ್ದೀನಿ. ಟೊಮೆಟೊನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. 1 to 3 ಮಿನಿಟ್ಸ್ ಫ್ರೈ ಮಾಡಿಕೊಂಡ್ರೆ ಸಾಕಿದನ್ನು. ಫ್ರೈ ಮಾಡಿದ್ದಾದಮೇಲೆ ತಣ್ಣಗಾಗೋಕ್ಕೆ ನಾನು ಒಂದು ಸೈಡ್ಗೆ ಎತ್ತಿಡ್ತಾ ಇದ್ದೀನಿ, ನೋಡ್ಬೋದು. ಇವಾಗ ನಾನು ಒಂದು ಕಡಾಯಿ ತೊಗೊಂಡಿದ್ದೇನೆ. ಅದರಲ್ಲಿ ಎಣ್ಣೆ 1-2 ಸ್ಪೂನ್ ಹಾಕ್ಕೊಂಡು, ಜಾಸ್ತಿ ಎಣ್ಣೆ ಬಳಸಬಾರ್ದು ಇದಕ್ಕೆ, ಯಾಕಂದರೆ ಮಟನಲ್ಲಿ ಎಣ್ಣೆ ಅಂಶ ಇರೋದ್ರಿಂದ 1-2 ಸ್ಪೂನ್ ಆದರೆ ಸಾಕು. ಆಮೇಲೆ ಎಣ್ಣೆ ಹಾಕಿ 1-2 ಈರುಳ್ಳಿನ ನಾನು ಉದ್ದುದ್ದಾಗಿ ಹೆಚ್ಚಿಟ್ಕೊಂಡಿದ್ನಲ್ಲ, ಅದನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ. ಹಾಕಿ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಬೆರೆಸ್ತಾ ಇದ್ದೀನಿ. ಹಾಗೆ ನಾನು ತೊಗೊಂಡಿರೋ ಅಂಥ ಅರ್ಧ kg ಮಟನನ್ನು ಕೂಡ ನಾನು ಇದೇ ಹಂತದಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಇವಾಗ 1-2 ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡಬೇಕು. ಒಂದು 10 to 15 ಮಿನಿಟ್ಸ್ ನಾನು ಇದನ್ನು ಲಿಡ್ ಕ್ಲೋಸ್ ಮಾಡಿ ಕುಕ್ ಮಾಡೋಕ್ಕೆ ಬಿಡ್ತಾಯಿದ್ದೀನಿ. ಅಂದರೆ ಒಂದು 30 or 40% ಇದು ಮಟನ್ ಕುಕ್ ಆಗಿರಬೇಕು. ಅಲ್ಲಿವರೆಗೂ ನಾನು ಲಿಡ್ ಕ್ಲೋಸ್ ಮಾಡಿ ಕುಕ್ ಮಾಡೋಕ್ಕೆ ಬಿಡ್ತಾಯಿದ್ದೀನಿ. ಇವಾಗ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಹುರ್ಕೊಂಡಿಟ್ಕೊಂಡಿದ್ದಂಥ ಈರುಳ್ಳಿ, ಟೊಮ್ಯಾಟೊನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪನ್ನು ಕೂಡ ಆ್ಯಡ್ ಮಾಡಿ ಸ್ವಲ್ಪ ನೀರು ಹಾಕಿ ಅದನ್ನು ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ಇವಾಗ ಒಂದು 15 ಮಿನಿಟ್ಸ್ ಆದಮೇಲೆ ನಾನು ಲಿಡ್ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ನೋಡ್ಬೋದು ಮಟನ್ ಯಾವ ಥರ ಕುದೀತಾ ಇದೆ ಅಂತ. ಅದರದ್ದೇ ಆದಂಥ ಒಂದು ರಸನ ಅದು ಬಿಟ್ಕೊಂಡು, ನಾನು ಯಾವುದೇ ರೀತಿ ನೀರನ್ನು ನಾನು ಇಲ್ಲಿ ಆ್ಯಡ್ ಮಾಡಿಲ್ಲ. ತುಂಬ ಚೆನ್ನಾಗಿ ಬೆಂದಿದೆ, ನೋಡ್ಬೋದು. ಇವಾಗ ನೋಡ್ಬೋದು, ನಾನಿಲ್ಲಿ 1-2-3 ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇದು ಮನೆಯಲ್ಲೇ ಮಾಡಿರೋ ಅಂಥ ಖಾರದ ಪುಡಿ. ಸೊ ಇದು ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ. ಸೊ
ಖಾರದ ಪುಡಿ ಹಾಕಿ ಮತ್ತೆ ಮಿಕ್ಸ್ ಮಾಡಿ ಲಿಡ್ನ ನಾನಿಲ್ಲಿ ಮತ್ತೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಟೆನ್ ಮಿನಿಟ್ಸ್ ಆದಮೇಲೆ ನೋಡ್ಬೋದು ಮಟನ್ ಬೆಂದಿದೆ, ಅಂದರೆ ಮೀನ್ಸ್ ಒಂದು 80-90% ಅಷ್ಟು ಬೆಂದಿದೆ ಇವಾಗ. ಸೊ ಈ ಹಂತದಲ್ಲಿ ನಾನು ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡಿ ಮತ್ತೆ ಒಂದು 10 to 15 ಮಿನಿಟ್ಸ್ ನಾನು ಮತ್ತೆ ಕ್ಲೋಸ್ ಮಾಡಿಡ್ತಿದ್ದೀನಿ, ಯಾಕಂದರೆ ಇದು ಓನ್ಲಿ 80% ಆಗೋಷ್ಟು ಬೆಂದಿರುತ್ತೆ. ಮಟನ್ ಕುದಿಯೋ ಪ್ರೊಸೆಸ್ ತುಂಬಾ ಲೇಟ್ ಆಗುತ್ತೆ ಈ ರೀತಿ ಮಾಡಿದರೆ. ಮತ್ತು ಟೇಸ್ಟ್ ವಿಚಾರದಲ್ಲಿ ನೋಡಿದ್ರೆ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೀತಿ ಮಾಡಿದರೆ. ಕೆಲವೊಬ್ಬರು ಕುಕ್ಕರಲ್ಲಿ ಕುದಿಸ್ತಾರೆ, ಒಂದೊಂದು ಸಾರಿ ಕುಕ್ಕರಲ್ಲಿ ತುಂಬಾ ಬೆಂದೋಗ್ಬಿಡುತ್ತೆ, ಇಲ್ಲ ಕುಕ್ಕರಲ್ಲಿ ಬೇಯೋದೇ ಇಲ್ಲ, ಮತ್ತು ಹಾಗೆ ಅದರದ್ದು ಟೇಸ್ಟ್ ಕೂಡ ಅಷ್ಟು ಚೆನ್ನಾಗಿ ಬರಲ್ಲ. ಇದು ಯೂಶ್ವಲಿ ಹಳ್ಳಿಗಳಲ್ಲಿ ಒಲೆ ಮೇಲೆ ಮಾಡ್ತಾರೆ, ಇಲ್ಲಿ ಆಪ್ಷನ್ ಇಲ್ಲ ನಮಗೆ. ಸೊ ಗ್ಯಾಸ್ ಮೇಲೆ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡ್ಬೋದು ತುಂಬ ಚೆನ್ನಾಗಿ ಕಲರ್ ಬಂದಿದೆ ಕೂಡ. ನೋಡ್ಬೋದು ಇವಾಗ ಮಟನ್ ಆಲ್ಮೋಸ್ಟ್ 100% ಕುಕ್ ಆಗಿದೆ. ಇವಾಗ ಕಲರು ಕೂಡ ತುಂಬ ಚೆನ್ನಾಗಿ ಬಂದಿದೆ, ಮತ್ತು ನಾನು ಹಾಕಿರುವಂಥ ಮಸಾಲೆ ಮಟನ್ಗೆ ತುಂಬ ಚೆನ್ನಾಗಿ ಕೋಟ್ ಆಗಿದೆ. ಇದಕ್ಕೆ ಮಟನ್ ಸುಕ್ಕ ಅಂತ ಕರೀತಾರೆ. ಸೊ ಈ ಮಟನ್ ಸುಕ್ಕ ನಾವು ನೀರು ದೋಸೆ, ಅಕ್ಕಿ ರೊಟ್ಟಿ ಅಥವಾ ಜೋಳದ ರೊಟ್ಟಿ, ಚಪಾತಿ ಜೊತೆನೂ ನೀವು ಸೇವಿಸ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಇಲ್ಲಾಂದರೆ ನೀವು ರೈಸ್ ಜೊತೆನೂ ಕೂಡ ಸೈಡ್ಸಾಗಿ ತೊಗೋಬೋದು. ಸೊ ಈ ರೆಸಿಪಿ ನಿಮ್ಗೆ ಯಾರಿಗೆಲ್ಲ ಇಷ್ಟ ಆಯಿತು ಅಂದರೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ಮತ್ತು ಹೇಗೆ ಬಂದಿದೆ ಅಂತ ಕಾಮೆಂಟ್ ಕೂಡ ಮಾಡಿ. ಇದನ್ನು ನಾನಿವಾಗ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಂಡು ಸ್ವಲ್ಪ ಸರ್ವ್ ಮಾಡ್ತಾಯಿದ್ದೀನಿ. ಸೊ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.